ಮನ್ನಣೆಗೆ ಪಾತ್ರರಾದ ಪಾರಂಪರಿಕ ವೈದ್ಯ ಶ್ರೀ ಶಿವಕುಮಾರ್ ಹಿರೇಮಠ್. ಆರೋಗ್ಯ ಕ್ಷೀಣ ಸಮಾಜಕ್ಕೆ ಪಾರಂಪರಿಕ ವೈದ್ಯ ಪದ್ಧತಿಯ ಔಷಧಗಳ ಅಗತ್ಯವಿರುವುದನ್ನು ಗಮನದಲ್ಲಿಟ್ಟುಕೊಂಡು ದಿವಂಗತ ಚಂದ್ರಶೇಖರಯ್ಯ ಹಿರೇಮಠ್ ಅವರು ಪಾರಂಪರಿಕ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಕೊಂಡು ಸಾಕಷ್ಟು ಜನರ ರೋಗ ರುಜಿನಗಳನ್ನು ದೂರ ಮಾಡುವಲ್ಲಿ ಯಶಸ್ವಿಯಾದ ಮಹಾನ್ ವ್ಯಕ್ತಿ. ಅವರ ಮಗನಾದ ಶಿವಕುಮಾರ್ ಚಂದ್ರಶೇಖರ್ ಹಿರೇಮಠ್ ಅವರು ಪಾರಂಪರಿಕ ವೈದ್ಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದು ಜನರ ಮನ್ನಣೆಗೆ ಪಾತ್ರರಾಗಿರುವುದಕ್ಕೆ ಇವರ ಸೇವೆಯನ್ನು ಗುರುತಿಸಿ ಹಲವಾರು ಡಾಕ್ಟರೇಟ್ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ಪಾರಂಪರಿಕ ವೈದ್ಯರಾದ ಶಿವಕುಮಾರ್ ಚಂದ್ರಶೇಖರಯ್ಯ ಹಿರೇಮಠ್ ಸಾಕೇನ್ ಕನಕವಾಡ, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಜನಿಸಿದರು. ತಂದೆಯವರು ಹಾಕಿಕೊಟ್ಟ ಪಾರಂಪರಿಕ ವೈದ್ಯಕೀಯ ವೃತ್ತಿಯನ್ನು ಚಾಚು ತಪ್ಪದೆ ಮಾಡುತ್ತಾ ಬಂದಿದ್ದಾರೆ. ಈ ಭಾಗದ ಜನ ಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಪಾರಂಪರಿಕ ವೈದ್ಯ ಪ್ರಶಸ್ತಿ ಬೆಂಗಳೂರು, ಸಾವಯವ ವೈದ್ಯಕೀಯ ಕೃಷಿ ಪ್ರಶಸ್ತಿ, ಹಾನರರಿ ಡಾಕ್ಟರೇಟ್ ಅವಾರ್ಡ್, ಅಲ್ಲಮಶ್ರೀ ಪ್ರಶಸ್ತಿ, ಶ್ರೀ ಪಂಡಿತ್ ಶ್ರೀ ಪಂಚಾಕ್ಷರಿ ಗವಾಯಿಗಳವರ ರಾಷ್ಟ್ರೀಯ ಪ್ರಶಸ್ತಿ, ಭಾರತೀಯ ಸೇವಾರತ್ನ ರಾಷ್ಟ್ರ ಪ್ರಶಸ್ತಿ, ಆಯುರ್ವೇದ ಪ್ರಶಸ್ತಿ, ವಿಶೇಷವಾಗಿ ತಮಿಳುನಾಡು ರಾಜ್ಯ ಸರ್ಕಾರದಿಂದ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಮಸ್ಕಾರ. ನಾನು ವೈದ್ಯ ಶಿವಕುಮಾರ್ ಚಂದ್ರಶೇಖರಯ್ಯ ಹಿರೇಮಠ, ಸಾಕೇನ್ ಕನಕವಾಡ, ತಾಲೂಕು ಶಿರಹಟ್ಟಿ, ಜಿಲ್ಲೆ ಗದಗ. ಎಲ್ಲ ವೈದ್ಯರಿಗೂ ರಾಮನವಮಿಯ ಶುಭಾಶಯಗಳು. ನಾನು ವೈದ್ಯ ಇದನ್ನು ಕಲಿಬೇಕಾದ್ರೆ ನನ್ನ ತಂದೆ ತಾಯಿ ಹಾಗೂ ಗುರುಗಳು ಹಾಗೂ ಸಾಧು ಸಂತರು ಹಾಗೂ ನನ್ನ ವೈದ್ಯರು ಎಲ್ಲ ವೈದ್ಯರು ಕೂಡಿ ನನ್ನನ್ನು ಈ ಗಿಡಮೂಲಿಕೆ ಪರಿಚಯ ಮಾಡಿಕೊಟ್ಟು ನನ್ನ ಈ ವೃತ್ತಿಗೆ ಕರೆದು ತಂದಂಥ ಎಲ್ಲ ವೈದ್ಯರಿಗೂ ನಾನು ಶರಣಾರ್ಥಿಗಳು. ಹಾಗೂ ನನ್ನ ತಂದೆ ತಾಯಿಗಳು ನನ್ನ ಶರಣಾರ್ಥಿಗಳು. ನನ್ನ ತಂದೆಯು ಒಂದೇ ಒಂದು ಔಷಧಿಯನ್ನು ಹೇಳಿ ಅವರು ಆಕಸ್ಮಿಕವಾಗಿ ನಿಧನರಾದರು. ಆ ವೃತ್ತಿಯನ್ನು ನಾನು ಮುಂದುವರಿಸಿಕೊಂಡು ಬಂದಿರ್ತೇನೆ. ಅದು ಏನಪ್ಪ ಅಂತಂದ್ರೆ ಸ್ಟೋನು ಅಥವಾ ಹೆಣ್ಣು ಮಕ್ಕಳ ಸಮಸ್ಯೆ ಹಾಗೂ ಕಣ್ಣಿನ ಸಮಸ್ಯೆ ಹಾಗೂ ಕಾಲಿನ ಸಮಸ್ಯೆ, ಅನೇಕ ತರಹದ ಎಲ್ಲ ರೋಗಿಗಳು ನನ್ನ ಹತ್ತಿರ ಬಂದು ಅವರು ಉಚಿತವಾಗಿ ಸೇವೆಯನ್ನು ಪಡೆದುಕೊಂಡು ಹೋದರು. ಇದನ್ನು ನಾನು ಮುಂದುವರಿಸಿಕೊಂತ ಬಂದಂಥ ತಮಿಳುನಾಡು ಸರ್ಕಾರದವರು ನನ್ನನ್ನು ಗುರುತಿಸಿ ಶಿವಕುಮಾರ್ ಚಂದ್ರಶೇಖರಯ್ಯ ಹಿರೇಮಠ್, ಸಾಕೇನ್ ಕನಕವಾಡ, ಗದಗ ಜಿಲ್ಲೆ ಅಂತ ಹೇಳಿ ನನಗೆ ಡಾಕ್ಟರೇಟ್ ಅವಾರ್ಡ್ಸ್ ಕೊಟ್ಟಿದ್ದಕ್ಕೆ ನನಗೆ ಎಲ್ಲ ವೈದ್ಯರಿಗೆ ತುಂಬ ನನ್ನ ಹೃತ್ಪೂರ್ವಕ ನಮನಗಳು. ಹಾಗೂ ನನಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ. ತೊಳಲೆ ಸ್ಕೂಲಿನಲ್ಲಿ ಕರೆಸಿ ನಾನು ಉಚಿತವಾಗಿ ಔಷಧ ಕೊಟ್ಟಿಗೆ ತೊಳಲೆ ಗ್ರಾಮದಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಹಾಗೂ ಹೆಬ್ಬಾಳ ಸ್ಕೂಲಿನಲ್ಲಿ ಮಾಡಿದ್ದಾರೆ. ಹಾಗೂ ಹಾವೇರಿ ಜಿಲ್ಲೆ ತಡಸ ಗ್ರಾಮದಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಹಾಗೂ ನಾ ಇರ್ತಕ್ಕಂಥ ಒಂದೇ ಬಾಜುಹಳ್ಳಿ ತಂಗೋಡಂಥ ಗ್ರಾಮದಲ್ಲಿ ನನ್ನ ವೃತ್ತಿಯನ್ನು ಮುಂದುವರಿಸಿದ್ದೇನೆ. ಆ ವೃತ್ತಿಯನ್ನು ಕಂಡು ನನ್ನ ತಂಗೋಡ ಗ್ರಾಮಸ್ಥರು ಹಾಗೂ ಸ್ಕೂಲಿನ ಎಲ್ಲ ಮೇಸ್ಟ್ರುಗಳು ಕರೆಸಿ ನನ್ನನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಈ ಎಲ್ಲ ಪ್ರಶಸ್ತಿಗಳನ್ನು ನೋಡಿ ಇದನ್ನು ಮುಂದುವರಿಸಿಕೊಂಡು ಹೋಗಿರಿ ನೀವು, ಹಾಗೂ ನಿಮ್ಮ ಮಕ್ಕಳು ಹಾಗೂ ನಿಮ್ಮ ಮೊಮ್ಮಕ್ಕಳಿಗೆ ಈ ತರಹದ ಎಲ್ಲ ಕಾಯಿಲೆಗೆ ಉಚಿತ ಔಷಧಿ ಕೊಡೋ ವ್ಯವಸ್ಥೆಯನ್ನು ಮಾಡಿರಿ ಅಂತ ಹೇಳಿ ಅವರು ಗುರುಗಳು ನನಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಎಲ್ಲ ವೈದ್ಯರಿಗೂ ನನ್ನ ರಾಮನವಮಿಯ ಶುಭಾಶಯಗಳು. ಎಲ್ಲ ವೈದ್ಯ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು.